ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಹ್ಯಾಪಿ ಸಂಡೇ. ಮೊದಲನೇದಾಗಿ ಇವತ್ತು ಎಲ್ರು ಕಾಯ್ತಾ ಇರೋದೇನಕ್ಕೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಸಂಡೇ ಎಪಿಸೋಡ್ಗೆ ಎಲ್ರು ಕಾಯ್ತಾ ಇರೋವಂಥದ್ದು. ಮೊದಲನೇದಾಗಿ ವಿಷಯಕ್ಕೆ ಬರೋದಾದ್ರೆ, ಸ್ಯಾಟರ್ಡೆ ಎಪಿಸೋಡ್ ನೀವು ನೋಡಿರ್ಬೋದು. ಮೊದಲೇ ಹೇಳಿದ್ದೆ ನಾನು, ಸಿಕ್ಕಾಪಟ್ಟೆ ಸಕ್ಕದಾಗಿ ಮೂಡ್ ಬಂದಿದೆ ಅಂತ ಹೇಳಿ. ಅದೇ ತರ ಇತ್ತು ಕೂಡ ಎಪಿಸೋಡು. ಹೇಗಿತ್ತು ಎಪಿಸೋಡ್ ಈಗಲೇ ಕಮೆಂಟ್ ಮಾಡಿ. ಇನ್ನು ವಿಡಿಯೋ ವಿಷಯಕ್ಕೆ, ಅಪ್ಡೇಟ್ ವಿಷಯಕ್ಕೆ ಬರೋದಾದ್ರೆ, ಈ ಸರ್ತಿ ಬಿಗ್ ಬಾಸ್ ವಿವಾದಗಳಿಂದ ಎಷ್ಟು ಸದ್ದು ಮಾಡಿತ್ತೋ ಅಷ್ಟೇ ಸದ್ದು ಮಾಡ್ತಾ ಇರೋದು ಮತ್ತೊಂದು ವಿಚಾರಕ್ಕೆ. ಯಾವುದು ಅಂತ ಹೇಳಿದ್ರೆ ಟಿ ಆರ್ ಪಿ ವಿಚಾರದಲ್ಲಿ ಈಗಾಗಲೇ ಒಂದ್ಸಲ ಅಪ್ಡೇಟ್ ಮಾಡಿದ್ರು ಅಫಿಷಿಯಲ್ ಆಗಿ. TRP ನಲ್ಲಿ ಒಂದು ಒಳ್ಳೆ TRP ಸಿಕ್ಕಿದೆ ಅಂತ ಹೇಳಿ. ಬಟ್ ಗ್ರ್ಯಾಂಡ್ ಫಿನಾಲೆಗೆ ಬಿಗ್ ಬಾಸ್ ಇತಿಹಾಸದಲ್ಲೇ, ಜೊತೆಗೆ ಕನ್ನಡ ಕಿರುತೆರೆ ಇತಿಹಾಸದಲ್ಲೇ ಒಂದು ದೊಡ್ಡ ಮಟ್ಟದ TRP ಈ ಸರಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್ಗಳಿಗೆ ಸಿಕ್ಕಿದೆ. ಇದು ಒಂದು. ಇನ್ನೊಂದೇನಂತ ಹೇಳಿದ್ರೆ, ಮತ್ತೊಂದು ದಾಖಲೆನ ಬರೆದಿದೆ ಬಿಗ್ ಬಾಸ್. ಅದೇನಪ್ಪಾ ಅಂತ ಹೇಳಿದ್ರೆ, ಸ್ಯಾಟರ್ಡೆ ಎಪಿಸೋಡ್ ಅಲ್ಲೇ ಹೇಳಿದ ಹಾಗೆ, ಸ್ಪರ್ಧಿಗಳು ಓಟ್ಗಳನ್ನ ಪಡೆದಿರ್ತಾರ ಆ ಸಂಖ್ಯೆ ಕೋಟಿ ದಾಟಿ ಹೋಗಿದೆ ಅಂತ. 5ನೇ ಸ್ಥಾನದಲ್ಲಿ ಬರುವಂತಹ ಸ್ಪರ್ಧಿಯೇ 1 ಕೋಟಿಗೂ ಮೀರಿದಂತಹ ಒಂದು ಓಟ್ಗಳನ್ನ ಪಡೆದಿದ್ದಾರೆ ಅಂತ. ಇನ್ನು ವಿನ್ನರ್ಗೆ ಯಾವ ರೇಂಜಿಗೆ ಇರಬಹುದು, ಅದೊಂದು ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಇದೆ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಅದೆಷ್ಟು ಅನ್ನೋ ನಂಬರ್ನ ನೋಡೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಯಾಕಂದ್ರೆ 5ನೇ ಸ್ಪರ್ಧಿನೇ 1 ಕೋಟಿ ದಾಟಿದ್ದಾರೆ ಅಂತ ಹೇಳಿದ್ರೆ, ಇನ್ನು ಗೆಲ್ಲುವಂತ ಸ್ಪರ್ಧಿ, ಟಾಪ್ 2 ಸ್ಪರ್ಧಿ ಏನ್ ವೇರಿಯೇಷನ್ ಇರ್ಬೋದು, ಎಷ್ಟ್ರ ಮಟ್ಟಿಗೆ ಅವ್ರು ಓಟ್ಗಳನ್ನ ಪಡೆದಿರ್ಬೋದು ಅನ್ನೋದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ನನ್ನ ಪ್ರಕಾರ ಒಂದು 4-5 ಕೋಟಿ ಹತ್ತತ್ರ ಬಂದಿರ್ಬೋದೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಇವರೇ ಕೋಟಿನಲ್ಲಿ ಇದಾರೆ ಅಂದಾಗ ಗೆಲ್ಲುವಂತ ಸ್ಪರ್ಧಿಗಳು ಇನ್ನೆಷ್ಟು ಇರ್ಬೋದು. ಸೊ ಹಂಗಾಗಿ ಇರ್ಬೋದು ಅಂತ ಅನ್ಸುತ್ತೆ. ಅಂಡ್ ಎಲಿಮಿನೇಷನ್ ವಿಚಾರಕ್ಕೆ ಬರೋದಾದ್ರೆ, ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ತುಕಾಲಿ ಸಂತು ಅವರು ಎಲಿಮಿನೇಟ್ ಆಗಿದ್ರು. ಎಲ್ರಿಗೂ ಗೊತ್ತಿರೋ ಹಾಗೆ ಅವರು ಮನೋರಂಜನೆ ನೀಡಿದ್ದಾರೆ, ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು. ಬಟ್ ಅಲ್ಟಿಮೇಟ್ಲಿ ವೋಟ್ ಮ್ಯಾಟರ್ ಆಗುತ್ತೆ. ವೋಟಿಂಗ್ ಪ್ರಕಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಕಡಿಮೆನೆ ಬಂದಿರೋದು ಎಲ್ಲಾ ಪೋಲ್ಗಳನ್ನು. ಅದೇ ಪ್ರಕಾರ ಅಲ್ಲೂ ಕೂಡ ಕಡಿಮೆನೆ ಇತ್ತು. ಬಟ್ ಉಳಿದಿರೋ ಸ್ಪರ್ಧಿಗಳಿಗೆ ಕೋಟಿನಲ್ಲಿ ಇದೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಒಂದು ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ವಿನಯ್ ಗೌಡ ಅವರು 5ನೇ ಸ್ಥಾನದಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ವಿಚಾರ. ಸೊ ಅವರು ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಅವ್ರದೇ ಆದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ. TRP ವಿಚಾರದಲ್ಲಾಗಿರ್ಬೋದು, ಮನೆ ಆಕ್ಟಿವಿಟೀಸ್ ಅಲ್ಲಿ, ಗೇಮ್ಸ್ ಅಲ್ಲಿ ಆಗಿರ್ಬೋದು, ಟಾಸ್ಕ್ ಅಲ್ಲಿ ಆಗಿರ್ಬೋದು, ಎಲ್ಲಾ ವಿಚಾರದಲ್ಲೂ ಅವರಿದ್ರು. ಬಟ್ ಎಲ್ಲೋ ಒಂದ್ ಕಡೆ ಎಲ್ಲಾ ವರ್ಗದ ಜನರನ್ನ ಅವರು ಮನಸ್ಸನ್ನ ಗೆಲ್ಲೋದ್ರಲ್ಲಿ ವಿಫಲ ಆಗಿದ್ದಾರೆ ಅಂತ ಹೇಳ್ಬೋದು. ಅದೇ ಕಾರಣಕ್ಕೆ ಅವರು ಎಲಿಮಿನೇಟ್ ಆಗಿರುವಂತಹ ಚಾನ್ಸಸ್ ಇದೆ. ಯಾಕಂದ್ರೆ ಎಲ್ಲಾ ಪೋಲ್ಗಳಲ್ಲೂ ಕೂಡ ಅವರಿಗೆ ಕಡಿಮೆ ಜನಬೆಂಬಲ ವ್ಯಕ್ತವಾಗಿದೆ ಉಳಿದಿರೋ ಕಂಟೆಸ್ಟೆಂಟ್ ಗಳಿಗೆ ಕಂಪೇರ್ ಮಾಡಿದ್ರೆ. ಬಟ್ ಅವ್ರದೇ ಆದ ಒಂದು ಅಭಿಮಾನಿ ಬಳಗನ ಅವರು ಈ ಬಿಗ್ ಬಾಸ್ ಮೂಲಕವಾಗಿ ಸೃಷ್ಟಿಸ್ಕೊಂಡಿದ್ದಾರೆ ಅನ್ನೋದು ನಿಜವಾದ ಮಾತು. ಅಂಡ್ ಇನ್ನು ವಿನಯ್ ಗೌಡ ಅವರು ಎಲಿಮಿನೇಟ್ ಆದ ನಂತರದಲ್ಲಿ 4ನೇ ಸ್ಥಾನಕ್ಕೆ, ಅಂದ್ರೆ 3rd ರನ್ನರ್ ಅಪ್ ಸ್ಥಾನದಲ್ಲಿ ವರ್ತೂರ್ ಸಂತೋಷ್ ಅವರು ದೊಡ್ಡ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂತ ಒಂದು ಸುದ್ದಿ ಇದೆ. ಎಲ್ಲದಕ್ಕೂ ಅಫಿಷಿಯಲ್ ಆಗಿ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಅದು ಎಪಿಸೋಡ್ ಅಲ್ಲೇನೆ ಗೊತ್ತಾಗೋದು. ಬಟ್ ಒಂದು ಸುದ್ದಿ ಪ್ರಕಾರವಾಗಿ ವರ್ತೂರ್ ಸಂತೋಷ್ ಅವರು ಸಹ, ಅವ್ರಿಗೆ ಏನಕ್ಕೆ ಆ ಪೊಸಿಷನ್ ಸಿಕ್ತು ಅಂತ ಹೇಳಿದ್ರೆ, ಅವ್ರು ವಿನಯ್ ಗೌಡ ಅವ್ರಿಗಿಂತ ಚೆನ್ನಾಗೇನ್ ಬಿಗ್ ಬಾಸ್ ಮನೇಲಿ ಆಟ ಆಡಿದ ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಬಟ್ ಎಲ್ಲೋ ಒಂದ್ ಕಡೆ ಅವ್ರಿಗಿಂತ ಜನರಿಗೆ ಹೆಚ್ಚು ಹತ್ರ ಆದ್ರೇನೋ, ಅವ್ರು ಮಾತಾಡೋ ಭಾಷೆಯಲ್ಲಾಗಿರ್ಬೋದು, ಅವ್ರ ವ್ಯಕ್ತಿತ್ವದಿಂದಾಗಿ ಜನರಿಗೆ ತುಂಬಾ ಕನೆಕ್ಟ್ ಆದ್ರು. ಅಂಡ್ ಕೊನೆಯಲ್ಲಂತೂ ಅವ್ರ ಗ್ರಾಫ್ ನ ಏರಿಸ್ಕೊಂಡ್ ಬಂದ್ರು. ಸ್ಟಾರ್ಟಿಂಗ್ ಅಲ್ಲಿ ಇರ್ಲಿಲ್ಲ ಅಂತ ಹೇಳಿದ್ರು, ಕೊನೆಯಲ್ಲಿ ತುಂಬಾ ಇತ್ತು. ಕೊನೆದಾಗ ಏನಿರುತ್ತೆ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಈವನ್ ಕಾರ್ತಿಕ್ ಅವ್ರಿಗೂ ಕೂಡ ಲಾಸ್ಟ್ 1 ವಾರದಲ್ಲಿ ಸ್ವಲ್ಪ ಏನೋ ಆಟದಲ್ಲಿ ಚಾನ್ಸ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೇನೆ ಇವ್ರು ಗೆಲ್ಲದೇ ಇಲ್ಲ, ಇವ್ರು ಎಲಿಮಿನೇಟ್ ಆಗ್ತಾರೆ ಅನ್ನೋ ಮಟ್ಟಿಗೆಲ್ಲ ಹೋಗಿತ್ತು. ಬಟ್ ಆತರ ಏನಾಗಿಲ್ಲ. ಬಟ್ ನೆಕ್ಸ್ಟ್ ವೀಕಲ್ಲಿ ಅವರು ಓವರ್ಕಮ್ ಮಾಡಿದ್ರು. ಸೊ ಅವ್ರಿಗೆ ಒಳ್ಳೆ ಪೊಸಿಷನ್ ಸಿಗುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ವರ್ತೂರ್ ಸಂತೋಷ್ ಅವರು ಕೊನೆಗೆ ತುಂಬಾ ಮಾತಾಡೋದಾಗಿರ್ಬೋದು, ಡಿಸಿಷನ್ಸ್ ತಗೊಳ್ಳೋದು, ಏನ್ ಹೇಳ್ತಾರೆ ಬಿಗ್ ಬಾಸ್ ಮನೇಲಿ ಸ್ಟ್ಯಾಂಡ್ ತಗೊಳ್ಳೋದು ಅಂತೆಲ್ಲ ಹೇಳ್ತಾರಲ್ಲ, ಸೊ ಆ ತರ ಅದರಲ್ಲೆಲ್ಲ ಸ್ವಲ್ಪ ಸಿಕ್ಕಾಪಟ್ಟೆ ಇಂಪ್ರೂವ್ ಆದ್ರು. ಸೊ ವರ್ತೂರ್ ಸಂತೋಷ್ ಬಂದು ಎಷ್ಟನೇ ಸ್ಥಾನಕ್ಕೆ, 4ನೇ ಸ್ಥಾನಕ್ಕೆ 3rd ರನ್ನರ್ ಅಪ್ ಆಗಿ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಸುದ್ದಿ. ಇನ್ನು ವರ್ತೂರ್ ಸಂತೋಷ್ ಅವರಾದ್ಮೇಲೆ ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ ಎಲ್ರಿಗೂ ಒಂದು ತುಂಬಾ ಅವರ ಫ್ಯಾನ್ಸಿಗೆ ಬೇಜಾರಾಗಿದೆ. ಅಂಡ್ ತುಂಬಾ ಜನಕ್ಕೆ ಶಾಕ್ ಅನ್ಸುವಂತ ವಿಚಾರ ಅದೇನಪ್ಪಾ ಅಂತ ಹೇಳಿದ್ರೆ, ಸಂಗೀತ ಶೃಂಗೇರಿ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನೋಂಥ ಸುದ್ದಿ. ಸೊ ಮೇನ್ಲಿ ಅವ್ರಿಗೂ ಒಬ್ಬ ವಿನ್ನರ್ಗೆ ಬರುವಂತ ಎಲ್ಲಾ ರೀತಿನೂ ಜನಬೆಂಬಲ ಅವ್ರಿಗೂ ಕೂಡ ಇತ್ತು. ಅಂಡ್ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಆಡಿದ್ದಾರೆ. ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಒಬ್ಬ ಸ್ಪರ್ಧಿ ತುಂಬಾ ಆಕ್ಟಿವ್ ಆಗಿ ಎಲ್ಲಾ ಇದ್ರಲ್ಲೂ ಇದ್ರು ಅಂತ ಹೇಳಿದ್ರೆ ಅದು ಸಂಗೀತ ಶೃಂಗೇರಿ. ಬಟ್ ಟಾಸ್ಕ್ ಅಲ್ಲಿ ಕಂಪೇರ್ ಮಾಡಿದ್ರೆ ಅವ್ರಿಗಿಂತ ಬೆಟರ್ ಇರೋರು ಕೂಡ ಇದ್ರು. ಏನೇ ಆದ್ರೂ ಕೂಡ ಪ್ರತಿಯೊಂದು ಆಟದಲ್ಲೂ ತಾನು ಹೋಗ್ತೀನಿ, ಆಡ್ತೀನಿ ಅನ್ನೋ ಮನೋಭಾವದಲ್ಲೇ ಇದ್ರು ಕೂಡ ಅವರಿಗೆ
ಅಟ್ ಅಲ್ಟಿಮೇಟ್ಲಿ ಒಂದು ವೋಟಿಂಗ್ ರಿಸಲ್ಟ್ ಅನ್ನೋ ವಿಚಾರಕ್ಕೆ ಬಂದಾಗ, ಗ್ರ್ಯಾಂಡ್ ಫಿನಾಲೆ ಅಂತ ಬಂದಾಗ ಎಲ್ಲಿ ಮೈನಸ್ ಆಗಿದೆ ಅನ್ನೋದನ್ನ ಅದು ಪ್ರಿಡಿಕ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಿಕಾಸ್ ಅವ್ರಿಗೂ ಅಷ್ಟೇ ವೋಟ್ಗಳು ಬಂದಿದೆ, ತುಂಬಾ ಸಪೋರ್ಟ್ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವ್ರು ಗೆಲ್ಬೇಕು ಅಂತೇಳಿ ಸಿಕ್ಕಾಪಟ್ಟೆ ಇದ್ ಮಾಡಿದ್ರು. ಅಂಡ್ ಅದಾದ್ಮೇಲೆ ಮೇ ಬಿ ನನಗೆ ಎಲ್ಲಿ ಮೈನಸ್ ಆಗಿರ್ಬೋದು ಅಂತ ಹೇಳಿದ್ರೆ, ಈಗ ವಿನಯ್ ಅವ್ರಿಗೆ ಆದಂಗೆ ಅವರು ಕೂಡ ಎಲ್ಲಾ ರೀತಿನಲ್ಲೂ ಆಕ್ಟಿವ್ ಆಗಿದ್ರು, ಎಲ್ಲ ಇದ್ರು, ಬಟ್ ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಸುದ್ದಿ ಇದೆ. ಸೊ ಮೇನ್ಲಿ ಎಲ್ಲಾ ವರ್ಗದ ಜನರಿಗೂ ಕೂಡ, ಎಲ್ಲಾ ವೀಕ್ಷಕರಿಗೂ ಇಷ್ಟ ಆಗಿಲ್ಲ ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಯಾಕಂದ್ರೆ ಮ್ಯಾಕ್ಸಿಮಮ್ ವೋಟ್ ಬರ್ಬೇಕು ಅಂದ್ರೆ ಯಾರಿಂದನೂ ಅಷ್ಟೊಂದು ನೆಗೆಟಿವ್ ಬರಲೇಬಾರ್ದು, ತುಂಬಾ ಪಾಸಿಟಿವ್ ಆಗಿರ್ಬೇಕು, ಮ್ಯಾಕ್ಸಿಮಮ್ ಪಾಸಿಟಿವಿಟಿ ಇರಬೇಕು. ಸೊ ಅಲ್ಲೋ ಒಂದ್ ಕಡೆ ಇದಾಯ್ತು ಅನ್ಸುತ್ತೆ, ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ. ಬಿಕಾಸ್ ಈಗ ಬೇರೆ ಕಂಟೆಸ್ಟೆಂಟ್ ನ ಹೇಟ್ ಮಾಡೋರು ಇವ್ರಿಗೆ ವೋಟ್ ಹಾಕಿದ್ರೆ ಅದು ವರ್ಕ್ ಆಗಲ್ಲ. ಸೊ ಮ್ಯಾಕ್ಸಿಮಮ್ ಗೆಲ್ಲುವಂತ ಸ್ಪರ್ಧಿಗೆ ಮನಸ್ಪೂರ್ವಕವಾಗಿ ಯಾವಾಗ ವೀಕ್ಷಕರು ವೋಟ್ ಹಾಕ್ತಾರೆ ಆಗ ಆ ಸ್ಪರ್ಧಿ ಗೆಲ್ತಾರೆ. ಅದು ಬಿಗ್ ಬಾಸ್ ಹಿಸ್ಟ್ರಿನಲ್ಲೂ ಕೂಡ ಪ್ರೂವ್ ಆಗಿದೆ, ಮ್ಯಾಕ್ಸಿಮಮ್ ಸೀಸನ್ಸ್ ಅಲ್ಲಿ ಪ್ರೂವ್ ಆಗಿದೆ. ಸಂಗೀತಾ ಶೃಂಗೇರಿ ಅವರು ಸಹ ಬಿಗ್ ಬಾಸ್ ಮನೆಯಲ್ಲಿ ಏನ್ ಎಫರ್ಟ್ ಇತ್ತು ಅದೆಲ್ಲ ವರ್ಕ್ ಆಗಿಲ್ಲ ಅಂತ ಅನ್ಸುತ್ತೆ ಫೈನಲ್ ಟಾಪ್ 2 ನಲ್ಲಿ ಬರೋದಕ್ಕೆ. ಸೊ ಸದ್ಯಕ್ಕಿರೋ ಸುದ್ದಿ ಏನಂತ ಹೇಳಿದ್ರೆ, ಟಾಪ್ 2 ನಲ್ಲಿ ಕಾಣಿಸ್ಕೊಳ್ತಾ ಇರೋದು ಡ್ರೋನ್ ಪ್ರತಾಪ್ ಅಂಡ್ ಕಾರ್ತಿಕ್ ಮಹೇಶ್ ಅವರು ಅಂತ ಸುದ್ದಿ ಇದೆ. ಇಬ್ರು ಕೂಡ ಒಂದು ಕಂಪ್ಯಾರಿಸನ್ ನೋಡೋದಾದ್ರೆ ಇಬ್ರಿಗೂ ಕೂಡ ಒಂದು ಟೈಟ್ ಒಂದು ಪೈಪೋಟಿ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಕಾರ್ತಿಕ್ ಅವ್ರಿಗೂ ಅಷ್ಟೇ ಫ್ಯಾನ್ಸು, ಅಷ್ಟೇ ಜೆನ್ಯೂನ್ ಫ್ಯಾನ್ಸು ಅಂಡ್ ಜೆನ್ಯೂನ್ ವೋಟ್ಗಳು ಬರ್ತಾ ಇದೆ. ಮತ್ತೊಂದ್ ಕಡೆ ಡ್ರೋನ್ ಪ್ರತಾಪ್ ಅವರು ಕೂಡ ಗೆಲ್ಲೇಬೇಕು ಅಂತ ಹೇಳಿ ಅವರ ಫ್ಯಾನ್ಸ್ ಆಗಿರ್ಬೋದು, ಇನ್ನು ಬಿಗ್ ಬಾಸ್ ವೀಕ್ಷಕರು ಕೂಡ ಅವರಿಗೆ ಇದೊಂದು ಟ್ರೋಫಿ ಸಿಗ್ಲಿ, ಅವರಿಗೆ ಒಂದು ಒಳ್ಳೆ ಅವಕಾಶ ಆಗುತ್ತೆ, ಅದು ಫ್ಯೂಚರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಒಂದು ಈಕ್ವಲ್ ಇದಿದೆ, ಫೈಟ್ ಇದೆ, ಟಫ್ ಫೈಟ್ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ಇವ್ರು ಕಾರ್ತಿಕ್ ಮಹೇಶ್ ಆಲ್ರೆಡಿ ಸೀರಿಯಲ್ಸ್ ಅಲ್ಲಿ ಇದ್ರು ಕೂಡ ಅಷ್ಟೊಂದು ಫೇಮಸ್ ಆಗಿರಲ್ಲ, ಬಟ್ ಬಿಗ್ ಬಾಸ್ಗೆ ಬಂದ್ಮೇಲೆ ಅವ್ರಿಗೆ ಒಂದು ಮ್ಯಾಸಿವ್ ಫ್ಯಾನ್ ಫಾಲೋವರ್ ಸಿಕ್ಕಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೊಂದ್ ಕಡೆ ಡ್ರೋನ್ ಪ್ರತಾಪ್ ಮನರಂಜನೆ ವಿಚಾರ, ಎಂಟರ್ಟೈನ್ಮೆಂಟ್ ಫೀಲ್ಡ್, ಮನರಂಜನಾ ಫೀಲ್ಡ್ ಇಂದ ಬಂದಿಲ್ಲ ಅಂದ್ರೂ ಕೂಡ ಅವ್ರಿಗೆ ಅಷ್ಟೇ ಫ್ಯಾನ್ಸ್ ಇದ್ರು. ಏನಕ್ಕೆ ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆನೆ ಡ್ರೋನ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ರು, ಸಿಕ್ಕಾಪಟ್ಟೆ ಹೆಸರು ಮಾಡಿದ್ರು. ಹಂಗಾಗಿ ಅವರ ಒಂದು ಇಂಪ್ಯಾಕ್ಟ್ ಏನಿರುತ್ತೆ ಸೋಷಿಯಲಿ ಅವರಿಗೆ ಒಂದು ಕನೆಕ್ಟ್ ಆಗುವಂತ ಎಲ್ಲಾ ರೀತಿನಲ್ಲೂ ಒಂದು ಕನೆಕ್ಟ್ ಆಗುವಂತ ಕ್ವಾಲಿಟೀಸ್ ಅವ್ರ ಹತ್ರ ಇತ್ತು. ಸೊ ಆಲ್ರೆಡಿ ಇತ್ತು. ಸೊ ಬಿಗ್ ಬಾಸ್ಗೆ ಬಂದ್ಮೇಲೆ ಅದಿನ್ನೂ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಸೊ ಆಲ್ರೆಡಿ ಫೇಮಸ್ ಆಗಿರೋ ವ್ಯಕ್ತಿ ಬಿಗ್ ಬಾಸ್ಗೆ ಬಂದಾಗ ಅದಿನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಸೊ ಆ ಲೆಕ್ಕಾಚಾರದಲ್ಲಿ ಒಂದು ಟಫ್ ಫೈಟ್ ಡ್ರೋನ್ ಪ್ರತಾಪ್ ಅವರು ಕಾರ್ತಿಕ್ ಅವ್ರಿಗೆ ಕೊಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಬಿಗ್ ಬಾಸ್ ಅಲ್ಲಿ ಎಲಿಮಿನೇಷನ್ ವಿಚಾರಕ್ಕೆ ಬಂದಾಗ, ಅಂದ್ರೆ ವೀಕ್ಲಿ ನಾಮಿನೇಷನ್ ಎಲಿಮಿನೇಷನ್ ವಿಚಾರಕ್ಕೆ ಬಂದಾಗ್ಲೂ ಕೂಡ ಯಾವಾಗ ಕಾರ್ತಿಕ್ ಮತ್ತೆ ಪ್ರತಾಪ್ ನಾಮಿನೇಷನ್ ಅಲ್ಲಿ ಇರ್ತಾ ಇದ್ರು, ಆಗ ವೀಕ್ಲಿ ಒಂದು ಓಟ್ಗಳು ಬರ್ತಿತ್ತಲ್ಲ. ಸೊ ಆ ಸಂದರ್ಭದಲ್ಲೂ ಕೂಡ ಇಬ್ರಿಗೂ ಸಿಕ್ಕಾಪಟ್ಟೆ ಫೈಟ್ ಇತ್ತು. ಸೊ ಒಂದೊಂದ್ಸಲ ಕಾರ್ತಿಕ್ ಅವ್ರು ಜಾಸ್ತಿ ತಗೊಳ್ಳೋರು, ಒಂದೊಂದ್ಸಲ ಡ್ರೋನ್ ಪ್ರತಾಪ್ ಅವರೇ ಜಾಸ್ತಿ ತಗೊಳ್ಳೋರು. ಸೊ ಈ ತರ ಎಲ್ಲ ಆಗ್ತಿತ್ತು. ಅಂಡ್ ಯಾವಾಗ ಅಲೋನ್ ಆಗಿ ಲೈಕ್ ಕಾರ್ತಿಕ್ ಒಬ್ರೆ ನಾಮಿನೇಷನ್ ಅಲ್ಲಿ ಇರ್ತಾ ಇದ್ರು, ಅವಾಗ ಹೈಯೆಸ್ಟ್ ಬರ್ತಾ ಇದ್ದಿದ್ರೆ ಕಾರ್ತಿಕ್ ಅವರಿಗೆ. ಯಾವಾಗ ಡ್ರೋನ್ ಪ್ರತಾಪ್ ಅವ್ರು ಇರ್ತಾ ಇದ್ರು, ಸೊ ಅವಾಗ ಹೈಯೆಸ್ಟ್ ಬರ್ತಾ ಇದ್ದಿದ್ದೆ ಡ್ರೋನ್ ಪ್ರತಾಪ್ ಅವರಿಗೆ. ಇಬ್ರು ಇದ್ದಾಗ ಇಬ್ರಿಗೂ ಈಕ್ವಲ್ ಶೇರ್ಸ್ ಅನ್ನು ತಗೊಂತಿದ್ರು. ಅಂಡ್ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಅವರಿಬ್ರಿಗೆ ಮ್ಯಾಕ್ಸಿಮಮ್ ಪೋರ್ಷನ್ ಹೋಗ್ತಾ ಇತ್ತು. ಫಾರ್ ಎಕ್ಸಾಂಪಲ್, ಒಟ್ಟು ಓಟ್ಗಳಲ್ಲಿ ಒಂದು 50% 60% ಓಟ್ಗಳನ್ನ ಈ ಇಬ್ರು ಸ್ಪರ್ಧಿಗಳೇ ತಗೊಂತಾ ಇದ್ರು, ಯಾವಾಗ ಈ ಇಬ್ರು ನಾಮಿನೇಷನ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ. ಸೊ ಹಾಗಾಗಿ ಫಿನಾಲೆಯಲ್ಲೂ ಕೂಡ 100% ಇವರಿಬ್ರಿಗೆನೆ ಜಾಸ್ತಿ ಒಂದು ಕಾಂಪಿಟೇಷನ್ ಬೀಳುವಂಥದ್ದು, ಇವರಿಬ್ರಿಗೆ ಜಾಸ್ತಿ ಓಟ್ ಶೇರ್ಗಳು ಬಂದಿರುತ್ತೆ. ನೆಕ್ಸ್ಟ್ ಬಂದಿದ್ರೆ ಅದು ಸಂಗೀತಾ ಶೃಂಗೇರಿ ಅವರಿಗೆ ಬಂದಿರುತ್ತೆ. ಹಾಗಾಗಿ ಇಬ್ರು ನೋಡಿದ್ರೆ ಇಬ್ರಿಗೂ ಕೂಡ ತುಂಬಾನೇ ಅವಶ್ಯಕತೆ ಇದೆ. ಆ ಒಂದು ಫೇಮ್ ಆಗಿರ್ಬೋದು, ಬಿಗ್ ಬಾಸ್ ಸ್ಟೇಜ್ ಇಂದ ಸಿಗುವಂತ ಬಹುಮಾನ ಆಗಿರ್ಬೋದು, ಕಿಚ್ಚ ಸುದೀಪ್ ಅವರಿಂದ ಸಿಗುವಂತ ಅಪ್ರಿಸಿಯೇಷನ್ ಆಗಿರ್ಬೋದು, ಇಬ್ರಿಗೂ ಕೂಡ ಅದು ಕೆರಿಯರ್ ಅಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಇಬ್ರಿಗೂ ಅವಶ್ಯಕತೆ ಇರೋದ್ರಿಂದ ಯಾರಿಗೆದ್ರೂ ಖುಷಿನೇ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಒಂದ್ ಕಡೆ ಕಾರ್ತಿಕ್ ಅವರು ಎಂಟರ್ಟೈನ್ಮೆಂಟ್ ಫೀಲ್ಡ್ ಇಂದ ಬಂದು ಒಂದು ಸಿನಿಮಾದಲ್ಲಿ ಅವರು ಸಿನಿಮಾ ಮಾಡಿ ಅವರು ಮೊದಲನೇ ಸಿನಿಮಾಗೆನೆ ರಾಷ್ಟ್ರ ಪ್ರಶಸ್ತಿನ ತಗೊಂಡಿದ್ದಾರೆ ಅನ್ನೋ ಸುದ್ದಿ ಇದೆ. ಸೊ ಅದನ್ನು ಕೂಡ ಅವ್ರ ಪ್ರತಿಭೆನ ಅದು ರಿಫ್ಲೆಕ್ಟ್ ಮಾಡುತ್ತೆ. ಮತ್ತೊಂದ್ ಕಡೆ ಡ್ರೋನ್ ಪ್ರತಾಪ್ ಅವ್ರದೇ ಒಂದು ವೇನಲ್ಲಿ ಅವ್ರು ಏನೋ ಒಂದು ಲೈಫಲ್ಲಿ ಸಕ್ಸೀಡ್ ಆಗ್ಬೇಕು ಅನ್ನೋ ತರ ಹೋಗ್ತಿದ್ದಾರೆ. ಎಲ್ರು ಹೇಳ್ತಾರೆ ಲೈಕ್ ಏನು
ಸಡನ್ ಆಗಿ ಏನೋ ಹಳ್ಳಿ ಭಾಷೆ ಮಾತಾಡ್ತಾರೆ, ಈ ತರ ಎಲ್ಲ ಮಾತಾಡ್ತಾರೆ. ಕೆಲವೊಂದಷ್ಟು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೇಲಿ ಸಡನ್ ಆಗಿ ಇಂಗ್ಲಿಷ್ ಎಲ್ಲ ಮಾತಾಡ್ತಾರೆ. ಇವ್ರು ಮಂಡ್ಯದ ಮೇಲೆ ಲವ್ ಬರುತ್ತಾ ಅಥವಾ ಹಳ್ಳಿ ಮೇಲೆ ಲವ್ ಬಂತ ಅನ್ನೋರು ನಾವು ಕೇಳ್ಬೋದು. ಇಂಗ್ಲಿಷಲ್ಲಿ ಮಾತಾಡ್ತಾರಲ್ಲ, ಸಡನ್ ಆಗಿ ಒಂದು ಉದ್ದುದ್ದ ಮಾತಾಡ್ತಾರಲ್ಲ, ಅವ್ರಿಗೆ ಹೇಳ್ಬೋದು ನೀವೇನು ಇಂಗ್ಲೆಂಡಲ್ಲಿ ಹುಟ್ಟಿದ್ರಾ ಇಲ್ಲ US ಅಲ್ಲಿ ಹುಟ್ಟಿದ್ರಾ ಅಂತ ನಾವು ಕೇಳ್ಬೋದು. ಈ ತರ ಎಲ್ಲ ಬರುತ್ತೆ. ಸೊ ಆ ವಿಚಾರ ಎಲ್ಲ ನಾವು ಬಿಗ್ ಬಾಸ್ ಮನೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಸ್ಪರ್ಧಿಗಳು ಹೇಳಬಾರ್ದಿತ್ತು. ಸೊ ಇಬ್ರು ಕೂಡ ಒಳ್ಳೆ ಪ್ರತಿಭೆಗಳು. ಸೊ ಅವ್ರ ಹಿಂದೆ ಏನ್ ಮಾಡಿದ್ರು ಅನ್ನೋ ವಿಚಾರ ಬೇರೆದು. ಬಟ್ ಇದ್ರ ಮೇಲೆ ಏನ್ ಮಾಡ್ತಾರೆ, ಯಾವ ರೀತಿ ಅದನ್ನ ತಗೊಂಡು ಹೋಗ್ತಾರೆ ಸಕ್ಸಸ್ ಅನ್ನ, ಸೊ ತುಂಬಾ ಮ್ಯಾಟರ್ ಆಗುತ್ತೆ. ಇಬ್ರಿಗೂ ಅವಶ್ಯಕತೆ ಇರೋದ್ರಿಂದ ಇಬ್ರು ಯಾರಿಗೆದ್ರು ತುಂಬಾನೇ ಖುಷಿನೇ. ಅಂಡ್ ರನ್ನರ್ ಅಪ್ ಆದವ್ರಿಗೂ ಏನು ಕಡಿಮೆ ಬಹುಮಾನ ಏನಿಲ್ಲ, ಜಾಸ್ತಿನೇ ಇದೆ. ಸೊ ಬಟ್ ಬಿಗ್ ಬಾಸ್ ಟ್ರೋಫಿ ಮ್ಯಾಟರ್ ಆಗುತ್ತೆ. ಸೊ ನಿಮ್ ಪ್ರಕಾರ ಯಾರು ಗೆಲ್ಬಹುದು ಅನ್ನೋದನ್ನ ಕಮೆಂಟ್ ಮಾಡಿ. ನಮ್ಮ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು. ಜೊತೆಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ದಯವಿಟ್ಟು ವಿಡಿಯೋನ ನೋಡಿ ಲೈಕ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಆದ್ಮೇಲೆ ಏನಪ್ಪಾ ಅಂತ ಕ್ವಶನ್ ಮಾಡೋರಿಗೆ ಬಿಗ್ ಬಾಸ್ ಆದ್ಮೇಲೆ ಬರುತ್ತೆ ನೋಡಿ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಎಂಟರ್ಟೈನ್ಮೆಂಟ್ ಎಲ್ಲದೂ ಬರುತ್ತೆ. ಸಬ್ಸ್ಕ್ರೈಬ್ ಆಗಿ, ಮಿಸ್ ಮಾಡಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ರೆಕಮೆಂಡ್ ಮಾಡೋದಕ್ಕೆ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.